ಸೊ ವೆನ್ ಯು ಅನಲೈಸ್ ಯುವರ್ ಓನ್ ಲೈಫ್, ಹಾಂ ನೀವೊಂದು ಛಲ ಇಟ್ಕೊಂಡು ಹೊರಟಿರ್ತೀರ ಅಲ್ವಾ, ಆ ಟೈಮ್ ಹೊತ್ತಿಗೆ ನಿಮಗೆ ಏಣಿ ಸಿಕ್ಕಿದ್ದೇ ಬಹುಶಃ ವೀರಸ್ವಾಮಿ ಅವರು ಒಂದು ಪ್ರೊಡ್ಯೂಸರ್ ಆಗಿದ್ದ ಸಿನಿಮಾ ದೀಪ. ಇಲ್ಲ, ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ದರು. ದೀಪ ಅದು ಪ್ರೊಡ್ಯೂಸರ್ ಬಂದು ರವಿಲಾಲ್ ಶಾ ಅಂತೇಳಿ, ಜಗತ್ ಪಿಕ್ಚರ್ಸ್ ಅಂತ ಇತ್ತು. ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್. ಅವ್ರ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರು, ವೀರಸ್ವಾಮಿ ಸರ್ ಡಿಸ್ಟ್ರಿಬ್ಯೂಟರ್ ಮಾಡಿದ್ರು. ಇದು ಬ್ರಹ್ಮಲೇಖ ಎಕ್ಸಾಂಪಲ್ ಕೊಡ್ತೀನಿ. ಇದಾದ್ಮೇಲೆ ಅವರು ಹೇಮಾವತಿ ಅಂತ ಪಿಕ್ಚರ್ ಮಾಡ್ತಾರೆ. ದೀಪ ಆದಮೇಲೆ ಅದೇ ಟೈಮಲ್ಲಿ, ಅದಕ್ಕೆ ಮುಂಚೆ ಅವರು ಭೂತಯ್ಯ ನಮಗೆ ಅಯ್ಯೂ ಮಾಡಿದರು. ಸಿದ್ಲಿಂಗಣ್ಣ ಅವರು ವರದಪ್ಪ ಅವರು ಎಲ್ಲರೂ, ಚಂದ್ರಲಾಲ್ ಎಲ್ಲ ಸೇರ್ಕೊಂಡು ಮಾಡಿದರು. ಸೂಪರ್ ಡೂಪರ್ ಹಿಟ್ ಆಗಿತ್ತದು. ಅದಾದ್ಮೇಲೆ ಹೇಮಾವತಿ ಅಂತ ಒಂದು ಚಿತ್ರ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅವಾಗ ನಾನು ದೀಪ ಮಾಡ್ತಾ ಇದ್ದಾಗ, ಸರ್ ನಾನು ಹೀರೋ ಆಗಬೇಕು ಅಂತ ಆಸೆ ಇಟ್ಕೊಂಡು, ಇಲ್ಲಪ್ಪ ನೀನು ಹೀರೋ ಆಗ್ತೀಯಾ, ನಾನು ಹೇಳ್ತೀನಿ ಇವಾಗ ಇದು ನೆಗೆಟಿವ್ ಕ್ಯಾರೆಕ್ಟರ್ ಇರ್ಬೋದು, ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಕ್ಯಾಮ್ರಾ ಮುಂದೆ, ನೀನು ಮಾಡು ಅಂತ ಹೇಳಿದ್ರು. ಸೊ ಅವಾಗಿನ್ನೂ ನನಗೆ ಮದುವೆ ಕಷ್ಟ ಏನೂ ಗೊತ್ತಿರಲಿಲ್ಲ. ಅಪ್ಪ ಅಮ್ಮನ ಆಶ್ರಯದಲ್ಲಿ ಬೆಳೆದಿದ್ದವನು, ಚೆನ್ನಾಗಿ ಕಾರಲ್ಲಿ ಓಡಾಡ್ಕೊಂಡಿದ್ದವನು. ಸರಿ ಆಯಿತು ಸರ್ ಅಂತ ಹೇಳಿ ಒಪ್ಕೊಂಡಿದ್ದಾಯಿತು. ಆಮೇಲೆ ಅದಾದಮೇಲೆ ಅಲ್ಲಿದ್ದವರೊಬ್ಬರು ನನಗೆ ಹೇಳ್ತಾರೆ, ಸರ್ ಲಿಸ್ಟ್ ನೋಡಿದೆ ನಾನು, ನಂಬರ್ 1 ನೀವೇ ಇದ್ದೀರಾ ಹೇಮಾವತಿನಲ್ಲಿ ಅಂತೇಳಿ. ಅಂದರೆ ಆಯ್ಕೆ ಇಬ್ಬರು ಹೀರೋಗಳಿದ್ರಲ್ಲಿ ಒಬ್ಬರು ನೀವು ಅಂತ. ಖುಷಿ ಆಗೋಯ್ತು, ಇನ್ನೇನು ಕಮ್ಮಿ ಜೀವನದಲ್ಲಿ ಅಂತೇಳಿ. ಸಿಕ್ತು ಏಣಿ ಸಿಕ್ತು ಅಂತೇಳಿ. ಯಾವುದೋ ಕಾರಣದಿಂದ, ಹೇಳದಾಗದ ಕಾರಣದಿಂದ ಆ ಪಾತ್ರ ನನ್ನಿಂದ ಕೈ ತಪ್ಪಿತು. ಅವಾಗೇನು ಮಾಡ್ಕೋಬೇಕು ನಾನು? ಸರಿ, ಅವತ್ತು ನೈಟ್ ಸ್ವಲ್ಪ ದುಃಖ ಆಯಿತು, ಕಣ್ಣಲ್ಲಿ ನೀರು ಗ್ಲಿಸರಿನ್ ಇಲ್ಲದೆ ತಾನಾಗಿ ಹೋಯಿತು. ವಿಲ್ ಸಿ ವಾಟ್ ನೆಕ್ಸ್ಟ್ ಅಂತ ಸುಮ್ಮನೆ ಆದ್ವಿ. ಅದಕ್ಕೆ ಕನ್ಸೋಲೇಷನ್ ಅನ್ನೋ ಥರದ್ರಲ್ಲಿ ಮಂಜುಳಾ ಅವರು ದೀಪನ ನನ್ನ ಜೊತೆ ಮಾಡಿದರು. ವಜ್ರಮುನಿಯವರು ಅವ್ರನ್ನ ಹಾಕ್ಕೊಂಡು ಒಂದು ಚಿತ್ರ ತಾಯಿಗಿಂತ ದೇವರೆಲ್ಲ ಮಾಡಬೇಕಾದ್ರೆ, ಜಯಂತಿ ಅವ್ರಿಗೆ 2 ಮಕ್ಕಳು, ಒಂದು ಮಂಜುಳಾ ಅವರು, ಇನ್ನೊಬ್ಬ ತಮ್ಮ ಇರ್ತಾನೆ. ಆ ಪಾತ್ರಕ್ಕೆ ಮಂಜುಳಾ ಅವ್ರು ಹೇಳಿದ್ದಾರೆ, ಹಿಂಗೆ ನನ್ನ ಜೊತೆ ಒಬ್ಬ ಹುಡುಗ ಆ್ಯಕ್ಟ್ ಮಾಡ್ತಿದ್ದಾನೆ, ಚೆನ್ನಾಗಿ ಸ್ಮಾರ್ಟಾಗಿದ್ದಾನೆ, ನೀವು ನೋಡಿ ಅವ್ರನ್ನ ಹಾಕ್ಕೊಳ್ಳಿ ಈ ಕ್ಯಾರೆಕ್ಟ್ರಿಗೆ, ಚೆನ್ನಾಗಿರುತ್ತೆ ಅಂತ. ಅದೊಂಥರ ಕನ್ಸೋಲೇಷನ್. ಅದು ಕೈ ತಪ್ಪಿತು, ಇದು ಕೈ ಹಿಡಿತು ಅನ್ನೋರಿದ್ದಾನೆ. ಆಮೇಲೆ ಅಂದ್ಕೊಂಡ್ವಿ, ಓಕೆ ನಾವು ಅಂದ್ಕೊಂಡಂಗೆ ಆಗದೆ ಇರ್ಬೋದು, ಕನ್ಸೋಲ್ ಮಾಡ್ಕೊಳ್ಳೋದು. ಕಮಲ ಹಾಸನ್ನು ಮೊದಲು ಒಂದು ನೆಗೆಟಿವ್ ಪಾತ್ರಗಳಲ್ಲೇ ಬಂದವರು. ಇವರು ಅಂಬರೀಷು ನೆಗೆಟಿವ್ ಪಾತ್ರ ಮಾಡೇ ಬಂದವರು. ಹಿಂದಿನಲ್ಲೂ ಶತ್ರುಘ್ನ ಸಿನ್ಹಾ ನೆಗೆಟಿವ್ ಪಾತ್ರ ಮಾಡಿ ಬಂದವರು, ವಿನೋದ್ ಖನ್ನಾ ನೆಗೆಟಿವ್ ಪಾತ್ರ ಮಾಡಿ ಬಂದವರು. ಹಂಗೆ ನನಗೂ ಆಗ್ಬೋದು. ಆ ಥರ ನೀವು ನಿಮಗೆ ಬೆನ್ನು ತಟ್ಕೊಳ್ಳೋದು. ಕಮಾನ್, ಕೂಲ್ ಡೌನ್ ಬಾಬಾ, ನೀವೇ ಮಾಡ್ಕೋತಾ ಇದ್ರಿ. ನಾವೇ ಮಾಡ್ಕೊಳ್ತೀವಿ. ಯಾರ ಹತ್ರ ಹೇಳೋದು ಇದನ್ನು? ತಾಯಿ ಹತ್ರ ಹೇಳೋದು, ಬಡ್ಕೊಂಡೆ ಡಾಕ್ಟರ್ ಆಗು ಅಂತೇಳಿ ಅಂತ ಅವ್ರು ಬೈತಾರೆ. ಅಪ್ಪ ಅವ್ರಿಗೆ ಹೇಳ್ದೆಲ್ಲ ಅಂತ, ನಿನಗೆ ಬೇಕಿತ್ತ ಇದೆಲ್ಲ. ಆ ಟೈಮಿಗೆ ಸ್ನೇಹಿತರ ಹತ್ರ ನಾನು ಇದೆಲ್ಲ ಜಾಸ್ತಿ ಡಿಸ್ಕಸ್ಸೇ ಮಾಡ್ತಿರಲಿಲ್ಲ. ನನ್ನ ಫೋಟೋಸ್ ನೋಡೋರು ಎಲ್ಲರೂ ಒಂಥರ ಇವ್ರು ಗೋಯಿಂಗ್ ಟು ಬಿ ಅನದರ್ ಇದು ಏನೋ, ನೀನು ಬಾಂಬೆ ಹೀರೋ ಥರ ಇದೆಯಾ, ಬಾಲಿವುಡ್ ಆರ್ಟಿಸ್ಟ್ ಥರ ಇದೆಯಾ ಅನ್ನೋರು ಇದನ್ನು ಫೋಟೋಸ್ ಎಲ್ಲ. ಹಾಗೆ ಅದೊಂದು ಬೇರೆ, ಅದೊಂದು ಪ್ರೆಷರೇ, ಅದು ಕಾಂಪ್ಲಿಮೆಂಟ್ ಅಂತ ಪ್ರೆಷರ್ ಆಗೇ ಇರುತ್ತದೆ. ನಾವು ಏನಂದರೆ ಓಕೆ, ಒಂದು ಲೆವೆಲಿಗೆ ಹೀರೋ ಅಂತ ಬಂದರೆ ಒಂಥರ, ಇವಾಗ ಹೀರೋ ಮಾಡ್ದೇ ವಿಲನ್ ಮಾಡಿರೋರು ಎಷ್ಟೋ ಜನ ಹೀರೋಗಿನ ಒಳ್ಳೆ ಹೆಸರು ತೊಗೊಂಡಿರೋರು ಇದ್ದಾರೆ. ನಾನು ಹೇಳಿದ್ನಲ್ಲ, ವಿನೋದ್ ಖನ್ನಾ ಅವ್ರು ಇರ್ಬೋದು, ಶತ್ರುಘ್ನ ಸಿನ್ಹಾ ಇರ್ಬೋದು, ಅವ್ರ ಜೊತೆ ದೊಡ್ಡ ಹೀರೋಗಳು ಆ್ಯಕ್ಟ್ ಮಾಡೋಕ್ಕೆ ಭಯ ಪಡ್ತಿದ್ರಂತೆ. ಅಷ್ಟು ಚೆನ್ನಾಗಿ ಅವ್ರು ಪರ್ಫಾರ್ಮ್ ಮಾಡೋರು, ಪರ್ಫಾರ್ಮೆನ್ಸ್ ಇರ್ತಿತ್ತು, ಎಲ್ಲ ಇರ್ತಿತ್ತು. ಆದರೆ ಒಂದು ತಿಳ್ಕೊಳ್ಳೋದು, ಹುಟ್ಟು ಸಾವು, ಹುಟ್ಟೋದಂತೂ ಅನಿಶ್ಚಿತ. ಅದನ್ನು ಅಪ್ಪ ಅಮ್ಮ ಮನಸ್ಸು ಮಾಡಿದ್ರೆ ಪೋಸ್ಟ್ಪೋನ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಇದು ಮಾಡ್ಬೋದು. ಸಾವು ಖಚಿತ. ನಾವು ಹುಟ್ಟಾಗಿದೆ, ಸಾಯೋದಂತೂ ಒಂದು ದಿವಸ ಖಚಿತ. ಅಲ್ಲಿವರೆಗೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಾಗೆ, ಏನಲ್ಲೇನೋ ಬಾಂಬ್ ಹಾಕಿದ್ರೆ, ಹೌದಾ ಏನಾಯ್ತಂತೆ ಅನ್ಬೇಕಾದ್ರೆ, ಬಾಂಬ್ ಹಾಕಿದ್ರ, ಇಲ್ಲಿ ಬೀಳ್ತಾ ನೋ, ಎಲ್ಲಿ ನೋಡೋಗ್ತೀರಾ? ನನ್ನ ಫ್ರೆಂಡೊಬ್ಬ ಹೇಳ್ತಾ ಇದ್ದ, ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಬೆಂಗಳೂರಲ್ಲಿ ನಾವು ನಂದಿ ಹಿಲ್ಸ್ಗೆ ಹೋಗ್ಬಿಟ್ರೆ ಅಂತ ಹೇಳಿ. ಹೌದೌದು, ನೀನು ನಂದಿ ಹಿಲ್ಸ್ ಹೋಗೋವರೆಗೂ ಕಾಯ್ಕೊಂಡಿದ್ದು, ಆಮೇಲೆ ಆಗ್ತದೆ ಇಲ್ಲಿ.
So, ಹಂಗೆ ಅಷ್ಟೇ ಲೈಫ್ ಯು ಟೇಕ್ ಲೈಫ್ ಆ್ಯಸ್ ಇಟ್ ಕಮ್ಸ್. ನಿಮ್ಮ ಶ್ರದ್ಧೆ ಇದೆಯಾ ಬಂದಾಗ ಆ ಪಾತ್ರ. ಇವಾಗ ನಾನು ಹೋಗಿ ಆ್ಯಕ್ಟ್ ಮಾಡ್ತಾಯಿದ್ದೆ ಎತ್ಕೊಂಡು ಏ ಅಂತ ಅಣ್ಣ ಸೌಂಡ್ ಇಂಜಿನಿಯರ್ ಏನಣ್ಣ ನಿಮ್ಮ ವಾಯ್ಸು ಅಲ್ಲ, ನೀವು ಅದೇ ಕೇಳಿದ್ರಿ ಹೋಮ್ ಅಂತ ಹೇಳಿ. ಅದು ಹೇಳಿದೆ. ನಾನು ಶೂಟಿಂಗಿಗೆ ಹೋಗೋದೇ ಇಲ್ಲ. ಕಾರ್ನಲ್ಲಿ ಹೋಗ್ತಾಯಿದ್ರೆ ಯಾಕೆ ಸರ್? ನಾನು ಅದೇನೋ ಗೊತ್ತಿಲ್ಲ ಮೊದಲಿಂದ. ನಾನು ಅಣ್ಣವ್ರ ಸಾಂಗ್ ಆಡಿಸ್ಬೇಕಾದ್ರೂ ನಾನು ಐ ವಾಸ್ ದ ಕೋ ಡೈರೆಕ್ಟರ್ ಫಾರ್ CR ಸಿನಿಮಾ ಜೊತೆಯಲ್ಲಿ ಇಬ್ಬರು ಜೊತೆಯಲ್ಲಿ ಸ್ಟೋರೀಸ್ ಡೈಲಾಗ್ ಬರೆದು ಡೈರೆಕ್ಟ್ ಮಾಡಿದ್ದು ಅಶ್ವಮೇಧ ಚಿತ್ರ. ಸಾಂಗ್ಗಳು ಮಾಡಬೇಕಾದ್ರೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಹೇಳಿದೆ. ಫಸ್ಟ್ ಅವನು ಹೀರೋ ಕೊಳ್ಳಿ ಫ್ರೇಮಿಗೆ ಬಂದ ತಕ್ಷಣ ಓ ಅನ್ನೋದ. ಆಮೇಲೆ ಅವ್ನ ಕೆಳಗಡೆ ಕೊಳ್ಳಿ ತಂದ ತಕ್ಷಣ ಅವ್ನ ಮುಖ ಫಿರ್ ಓ ದರ್ದ ಅದನ್ನು ಶುರು ಆಗ್ತದೆ. ಹೃದಯ ಸಮುದ್ರ ಕಲೆಗೆ ಅದನ್ನು ಈ ರೀತಿ ಬರಬೇಕು ಅಂತ ಮ್ಯೂಸಿಕ್ ಡೈರೆಕ್ಟ್ರಿಗೆ ಹೇಳಿ ಅವ್ರಿಗೆ ಎಕ್ಸಾಂಪಲ್ ಕೊಟ್ಟು ಅವ್ರು ಮೊದಲು ಯಾವುದೋ ಒಂಥರ ಇದು ಮಾಡಿದರು. ಏನೋ ಇವಾಗ ಯಾರೋ ಮನೆಯಿಂದ ಬಿಟ್ಟು ಹೋಗ್ತಾಯಿದ್ರೆ ಒಬ್ಬ ಸೊಸೆನೋ ಇಲ್ಲ ಮಗಳು ಒಂದು ಬ್ಯಾಕ್ಗ್ರೌಂಡ್ ಸಾಂಗ್ ಬರ್ತಾ ನೀನೆಲ್ಲಿ ನಡೆವೆ ದೂರ ಆ ಥರ ಫೀಲಿಂಗಲ್ಲಿ ಮಾಡಿದರು. ಇಲ್ಲ ಅದು ನಾನು ಎಕ್ಸಾಂಪಲ್ ಹೇಳ್ತೀನಪ್ಪ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ಥರ ಅದನ್ನೇ ಮಾಡಿ ಅಂತ ಹೇಳೋಲ್ಲ, ಆ ಸ್ಟೈಲಲ್ಲಿ ಇರಬೇಕು ಅಷ್ಟೇ ಅಂತ. ಇವಾಗ ಯಾರಾದರೂ ನಾನು ವಿಲನ್ ಬೇಕು ಯಾರು ನೋಡಿದ್ರೆ ಯಾವುದೇ ಕೀರ್ತಿಯವ್ರ ಥರ ಯಾರಾದರೂ ಇದ್ದರೆ ನೋಡಿ ಅಂತ ಹೇಳೋ ಎಕ್ಸಾಂಪಲ್ ಆ ಥರ ಹೇಳ್ತೀನಿ. ಜಗವೇ ಒಂದು ರಣರಂಗ ಈ ಥರ ಇರ್ಬೋದು. ಚಕ್ರವ್ಯೂಹ ಇದು ಚಕ್ರವ್ಯೂಹ ಈ ಥರ ಇರ್ಬೋದು. ಇಲ್ಲ ಹಾವಿನ ದ್ವೇಷ 12 ವರುಷ ನನ್ನ ರೋಷ 100 ವರ್ಷ ಈ ರೀತಿ ಇರ್ಬೋದು. ಅವನು ಗುರು ಕೀರ್ತಿ ಜಸ್ಟ್ ಗಿವ್ ಮಿ 1 hour ಟೈಮ್. ನಂದಿ ಹಿಲ್ಸಲ್ಲಿ ನಾನು ಸಿಂಹ ಅವರು ಓಡಾಡಿಕೊಂಡು ಬೆಟ್ಟ ಎಲ್ಲ ಆವಾಗ ಇದನ್ನು ಇದು ಮಾಡೋದು. ದಡ 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 ದಡ. ಸಾರಿ ಮರ್ತೆ ಮ್ಯೂಸಿಕ್ ಡೈರೆಕ್ಟರ್ ಹೆಸರು? ಇವರು ಸಂಗೀತ ರಾಜ. ಮೊದಲು ಅವರು ಕಲ್ಯಾಣ್ ವೆಂಕಟೇಶ್ ಅಂತ ಇದ್ದಿದ್ದು. ಆ ವೆಂಕಟೇಶ್ ಕಲ್ಯಾಣ್ ಬೇರೆ ಬೇರೆ ಆದಮೇಲೆ ವೆಂಕಟೇಶನವರು ಸಂಗೀತ ರಾಜ ಅಂತ ಹೆಸರಿಟ್ಕೊಂಡ್ರು. ಅವ್ರನ್ನ ಪ್ರೀವಿಯಸ್ ಇದು ಶರವೇಗದ ಸದಾರ ಅದಕ್ಕೆ ಮ್ಯೂಸಿಕ್ ಮಾಡಿದರು. KV ಜಯರಾಮ್ ಅವ್ರ ಪಿಕ್ಚರು ನಾನು ಆ್ಯಕ್ಟ್ ಮಾಡಿದಾಗ ಅದಕ್ಕೆ ಮ್ಯೂಸಿಕ್ ಎಲ್ಲ ಮಾಡೋರು. ಗುಡ್ ಫ್ರೆಂಡ್ಸ್. ಒಂಥರ ರ್ಯಾಪೋ ವಾಸ್ ಗುಡ್. ನಾವು ಒಂಥರ ಹೇಳಿದ್ರು ಅವರು ಅರ್ಥ ಮಾಡಿಕೊಂಡು. ಆಮೇಲೆ ರಂಗೇಗೌಡ್ರೆ ಅದನ್ನು ಲಿರಿಕ್ಸ್ ಎಲ್ಲ ಬರೆದು ಆ ಥರ. ಸೊ ವಾಟ್ ಈಸ್ ಡ್ರೀಮ್ಸ್ ಟು ಯು ಸರ್? ಯಾಕೆಂದರೆ ಕೆಲವುದು ಇವತ್ತು ಕನಸುಗಳು, ಡ್ರೀಮ್ ಬಿಗ್ ಅಂತೆಲ್ಲ ಒಂದಷ್ಟು ಪದಗಳು ಕೇಳಿದಾಗ ಆವಾಗಲೇ ಏನು ಹೇಳಿದೆ ನಿಮಗೆ, ನಿಮ್ಮ ಗುರಿ ಇರಬೇಕು. ಒಂದು ಗುರಿ, ನಾನು ಇದಾಗೇ ಆಗ್ತೀನಿ. ಅದಕ್ಕೆ ನೀವೇನು ಮಾಡಬೇಕು? ಕಷ್ಟಪಡಬೇಕು, ದುಡಿಬೇಕು. ಆದರೆ ಅದಕ್ಕೆ ಪ್ರತಿಫಲ ಇಂಥದ್ದೇ ಬರಬೇಕು ಅನ್ನೋದು ನಿಮ್ಮ ಕೈನಲ್ಲಿಲ್ಲ. ಅದು ವಿಧಾತ. ಬರದೇ ಇದ್ದಾಗ ಟೇಕ್ ಲೈಫ್ ಆಸ್ ಇಟ್ ಕಮ್ಸ್ ಆ್ಯಂಡ್ ಲುಕ್ ಬ್ಯಾಕ್. ನನಗೆ ಕಾಲಿದೆಯಾ, ಇದಕ್ಕಿಂತ ಐಶ್ವರ್ಯ ಇನ್ನೇನು ಬೇಕು? ಬಿಲೀವ್ ಇನ್ ಪಾಸಿಬಿಲಿಟಿ. ಕಾಲೇ ಇಲ್ಲ. ಅವ್ನಿಗೆ ₹1,000 ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಪಾಪ ಪ್ಯಾರಾಲಿಟಿಕ್ ಅಂತೆ. ಹೌ ರಿಚ್ ಯು ಆರ್, ಯು ಕ್ಯಾನ್ ಸ್ವಿಮ್, ಯು ಕ್ಯಾನ್ ಡ್ಯಾನ್ಸ್, ಯು ಕ್ಯಾನ್ ರನ್. What all you can do? So wealth is not just money or fame. There are other forms of wealth. Money is need. ನಾನು ಅವಾಗಲೇ ಹೇಳಿದೆ. Only ಅದೊಂದೇ ಅಲ್ಲ. ಅದೊಂದೇ ಬೇಕು ಅಂತಲ್ಲ, ಅದು ಇಷ್ಟೇ ಬೇಕು ಅಂತಲ್ಲ. As long as your needs are fulfilled, be thankful to the God.